ಈ ಒಂದು ವಿಡಿಯೋದಲ್ಲಿ 2026 ಹೊಸ ವರ್ಷದಲ್ಲಿ ಕರ್ಕಾಟಕ ರಾಶಿಯವರ ಭವಿಷ್ಯ ಸಂಪೂರ್ಣವಾಗಿ ತಿಳಿಸಿಕೊಡ್ತಾ ಇದ್ದೀನಿ. ಮೊದಲನೇದಾಗಿ ವೃತ್ತಿ ವಿಚಾರದಲ್ಲಿ ತಿಳಿಯುವುದಾದರೆ, ನೀವು ಏನೇ ಒಂದು ಕೆಲಸ ಮಾಡಬೇಕಾದ್ರೆ ಶ್ರಮ ಪಟ್ಟು ಮಾಡ್ತಾ ಇರ್ತೀರಾ, ಬಟ್ ಸಹೋದ್ಯೋಗಿಗಳಿಂದ ಯಾವುದೇ ರೀತಿ ನಿಮಗೆ ಸಪೋರ್ಟ್ ಅನ್ನೋದು ಸಿಗ್ತಾ ಇರೋದಿಲ್ಲ. ಮತ್ತೆ ವ್ಯವಹಾರ ವಿಚಾರವಾಗಿ ಒಂದು 3 ತಿಂಗಳು 6 ತಿಂಗಳು ಯಾವುದೇ ಒಂದು ಬಿಸ್ನೆಸ್ಗೆ ಕೈ ಹಾಕೋಕೆ ಹೋಗ್ಬೇಡಿ. ಯಾವುದೇ ಒಂದು ಬಿಸ್ನೆಸ್ ಮಾಡ್ಬೇಕಂತ ಅನ್ಕೊಂತೀರಾ, ಬಟ್ ಲಾಸಸ್ ಆಗುತ್ತೆ. ಸ್ವಲ್ಪ ವ್ಯವಹಾರ ಯಾವುದು ಮಾಡೋದಕ್ಕೆ ಹೋಗಬೇಡಿ, ಸ್ವಲ್ಪ ಕೇರ್ಫುಲ್ ಆಗಿರಿ. ಆರ್ಥಿಕ ವಿಚಾರವಾಗಿ ತಿಳಿಯುವುದಾದರೆ, ನಿಮ್ಮ ಖರ್ಚನ್ನು ಸ್ವಲ್ಪ ಕಮ್ಮಿ ಮಾಡ್ಕೋಬೇಕಾಗುತ್ತದೆ. ಏನಕ್ಕೆ ಸುಮ್ಮನೆ ಅನಾವಶ್ಯಕವಾಗಿ ಖರ್ಚು ಮಾಡ್ತಾ ಹೋದಂಗೆ ಆರ್ಥಿಕ ಪ್ರತಿ ಹಂತವಾಗಿ ಕುಗ್ತಾ ಹೋಗ್ತೀರಾ, ಮೇಲೆ ಬೆಳವಣಿಗೆ ಅನ್ನೋದು ಆಗೋದಿಲ್ಲ. ಸ್ವಲ್ಪ ಖರ್ಚು ಕಮ್ಮಿ ಮಾಡ್ತಾ ಇದ್ರೆ ಆರ್ಥಿಕ ಪರಿಸ್ಥಿತಿ ಹಂತವಾಗಿ ಸ್ವಲ್ಪ ಚೇಂಜಸ್ ಕಾಣ್ತೀರಾ. ನೀವು ಯಾವುದೇ ಒಂದು ಹಣದ ವಿಚಾರವಾಗಿ ನಿಮ್ಮ ಹತ್ರ ಹಣ ಇದೆ ಅಂತ ಅಂದ್ಬಿಟ್ಟು ಒಂದು ಬಂಡವಾಳ ಹೂಡಿಕೆ ಮಾಡೋದಕ್ಕೆ ಹೋಗಬಾರ್ದು. ಯಾವುದೋ ಒಂದು ಬಂಡವಾಳ ಮಾಡ್ತೀರಾ, ಏನೋ ಒಂದು ಸ್ವಲ್ಪ ಪ್ರಾಫಿಟ್ ಬರುತ್ತಂತ, ಅದು ಮಾಡೋಕ್ಕೆ ಹೋದಾಗ ಲಾಸಸ್ ಆಗೋ ಚಾನ್ಸಸ್ ಬಹಳ ಇರುತ್ತೆ. ಯಾವುದೋ ಒಂದು ಬಂಡವಾಳ ಹೂಡಿಕೆಯನ್ನು ಮಾಡೋದಕ್ಕೆ ಹೋಗಬೇಡಿ, ಓಕೆನಾ. ಮೂರನೇದಾಗಿ ಪ್ರೀತಿ ಮತ್ತು ಪ್ರೇಮ ವಿಚಾರವಾಗಿ ತಿಳಿಯುವುದಾದರೆ, ಪ್ರೀತಿಯಲ್ಲಿ ಮತ್ತೊಬ್ಬರ ಮಾತು ಕೇಳಿಬಿಟ್ಟು ಪ್ರೀತಿಯಲ್ಲಿ ಸ್ವಲ್ಪ ಮೋಸ ಹೋಗೋ ಚಾನ್ಸಸ್ ಬಹಳ ಇರುತ್ತೆ. ಸ್ವಲ್ಪ ಕೇರ್ಫುಲ್ ಆಗಿದೆ. ಒಟ್ಟಿಗೆ ದೇವಸ್ಥಾನಕ್ಕೆ ಹೋಗೋದು ಒಳ್ಳೇದಾಗುತ್ತೆ, ಪ್ರೀತಿಯಲ್ಲಿ ಯಾವ ತೊಂದರೆ ಆಗಲ್ಲ. ಮತ್ತೆ ಮನೆ ವಿಚಾರವಾಗಿ ಗಂಡ ಹೆಂಡತಿ ಯಾವುದೇ ಒಂದು ಕೆಲಸ ಮಾಡ್ತೀರಾ, ಸಣ್ಣ ಪುಟ್ಟ ವಿಚಾರದಲ್ಲಿ ಮನೆಯಲ್ಲಿ ಜಗಳ ಆಗ್ತಾ ಇರುತ್ತೆ, ಸಣ್ಣ ಪುಟ್ಟ ವಿಚಾರದಲ್ಲಿ ಕಲಹಗಳು ಆಗ್ತಾ ಇರುತ್ತೆ. ಮಕ್ಕಳನ್ನು ಬೈಯೋದಕ್ಕೆ ಹೋಗಬೇಡಿ. ಮಕ್ಕಳಿಗೆ ಬೈತಾ ಇದ್ದಷ್ಟು ಮನೆಯಲ್ಲಿ ಸ್ವಲ್ಪ ಆರ್ಥಿಕ ಪರಿಸ್ಥಿತಿ ಸರಿ ಇರೋದಿಲ್ಲ. ಮತ್ತೆ ಒಂದು ತೀರ್ಥಯಾತ್ರೆ ಮಾಡೋದರಿಂದ ಗಂಡ ಹೆಂಡತಿಯಲ್ಲಿ ಯಾವುದೇ ರೀತಿ ಸಮಸ್ಯೆ ಬರೋದಿಲ್ಲ. ಈ ಒಂದು ರಾಶಿಯವರ ಪರಿಹಾರ ಮಾರ್ಗ ತಿಳಿಯುವುದಾದರೆ, ಒಂದು ಶನಿ ಮಹಾತ್ಮ ದೇವಸ್ಥಾನಕ್ಕೆ 11 ವಾರ ತುಪ್ಪದ ದೀಪ ಹಚ್ಚಬೇಕು. ತುಪ್ಪದ ದೀಪ ಹಚ್ಚುವುದರಿಂದ ಬಹಳ ಒಳ್ಳೆಯದು. ಯಾವುದೇ ರೀತಿ ಆರೋಗ್ಯದಲ್ಲಿ, ಹಣಕಾಸು ವಿಚಾರದಲ್ಲಿ, ವ್ಯವಹಾರದಲ್ಲಿ, ಪ್ರೀತಿ ಪ್ರೇಮ ವಿಚಾರದಲ್ಲಿ ಯಾವುದೇ ರೀತಿ ತೊಂದರೆಗಳು ಆಗೋದಿಲ್ಲ. ಇದಾಗಿತ್ತು 2026 ಕರ್ಕಾಟಕ ರಾಶಿಯವರ ಸಂಪೂರ್ಣ ಭವಿಷ್ಯ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಮುಂದಿನ ರಾಶಿಯವರು, ನಮಸ್ಕಾರ.